ಸ್ನೇಹಿತರೆ, ಇವತ್ತ ಜುಲೈ 3ನೇ ತಾರೀಕು ಬುಧವಾರ ದಿನ ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್. ಒಂದ್ ಕಡೆಗೆ ಗೃಹಲಕ್ಷ್ಮಿ ಯೋಜನೆಯ ಗುಡ್ ನ್ಯೂಸ್ ಆದ್ರೆ ಇನ್ನೊಂದ್ ಕಡೆಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಒಂದು ಗುಡ್ ನ್ಯೂಸ್. ಎರಡು ಗುಡ್ ನ್ಯೂಸ್ ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಇಲ್ಲಿ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಇವತ್ತ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 10 ಮತ್ತು 11ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು 11ನೇ ಕಂತಿನ ಹಣ ಬಂದಿಲ್ಲ ಅಂತ. ಇವತ್ತ ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್. ಅಂದ್ರೆ ಯಾವ ಜಿಲ್ಲೆಗಳಿಗೆ ಇವತ್ತ ಎಷ್ಟು ಮಂದಿಗೆ ಹಣ ಸಿಗ್ತಾ ಇದೆ, ಯಾರಿಗೆಲ್ಲ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೊಂದೇ ಅಲ್ಲ, ಅಕ್ಕಿ ಹಣದ ಬಗ್ಗೆ ಕೂಡ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಇದು. ಅಂದ್ರೆ ಅನ್ನಭಾಗ್ಯ ಯೋಜನೆ ಅಂದ್ರೆ ಅಕ್ಕಿ ಹಣ ಏನ್ ಬಿಡುಗಡೆ, ಮೇ ತಿಂಗಳಿನ ಅಕ್ಕಿ ಹಣವನ್ನ ಪಡಿಬೇಕಾದ್ರೆ ನಿಮಗೆ ಕೆಲವೊಂದಿಷ್ಟು ಅಪ್ಡೇಟ್ ಬಂದಿವೆ. ಅಂದ್ರೆ ಮೇ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಇವತ್ತ. ಹಾಗಾದ್ರೆ ಈ ಎರಡು ಅಪ್ಡೇಟ್ ಗಳನ್ನ ನೋಡೋಣ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಈ ಎರಡು ಅಪ್ಡೇಟ್ಗಳು ಬೆಳ್ಳಂಬೆಳಿಗ್ಗೆನೆ ಬಂದಿರುವಂತದ್ದು. ಎರಡು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಸ್ನೇಹಿತರೆ, ಇಲ್ಲಿ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತದ್ದು. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ಅಂದ್ರೆ ಅಕ್ಕಿ ಹಣ ಮೇ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆಮೇಲೆ ಗೃಹಲಕ್ಷ್ಮಿ ಬಗ್ಗೆ ಹೇಳ್ತೀನಿ ನಿಮಗೆ. ಇಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಅಂದ್ರೆ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಪಡಿಬೇಕಾದ್ರೆ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಈಗ ಆಲ್ರೆಡಿ ಆಹಾರ ಇಲಾಖೆಯ ಒಂದು ವೆಬ್ಸೈಟ್ ಅನ್ನ ಚೆಕ್ ಮಾಡಿದ್ರೆ ಮೇ ತಿಂಗಳಿನ ಒಂದು ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಅಪ್ಡೇಟ್ ಕಂಡು ಬರುತ್ತೆ ನಿಮಗೆ. ಅಲ್ಲಿ ಏನ್ ಬದಲಾವಣೆ ಮಾಡಲಾಗಿದೆಯಪ್ಪ ಅಂತಂದ್ರೆ, ಬಹಳಷ್ಟು ಮಂದಿ ಈಗ ರೆಗ್ಯುಲರ್ ಆಗಿ ಹಣ ಪಡೆದಂತವ್ರು ಅಕ್ಕಿ ಹಣ, ಅಲ್ಲಿ ಅವ್ರನ್ನ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ NPCI ಮ್ಯಾಪಿಂಗ್ ಗೆ ಕಳಿಸಲಾಗಿದೆ ಅಂತ ತೋರಿಸ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ, ನಮಗೆ ರೆಗ್ಯುಲರ್ ಆಗಿ ಹಣ ಬರ್ತಾ ಇತ್ತಲ್ಲ, ಯಾಕೆ ಬಂದಿಲ್ಲ, ಈ ರೀತಿ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಡೌಟ್ ಇದೆ. ಇದೊಂದೇ ಅಲ್ಲ, ಇಲ್ಲಿ ಆಧಾರ್ ಮ್ಯಾಪ್ಡ್ ಫೇಲ್ಡ್ ಅಂತ ಬರ್ತಾ ಇದೆ. ಅದು ಕೂಡ ನಿಮಗೆ ಆಧಾರ್ ಅಪ್ಡೇಟ್ ಫೇಲ್ಡ್, ಆಧಾರ್ ಮ್ಯಾಪ್ಡ್ ಫೇಲ್ಡ್ ಈ ರೀತಿಯಾಗಿ ತೋರಿಸ್ತಾ ಇದೆ ಅಂತೆ. ಸೊ ಆ ರೀತಿಯಾಗಿ ಬಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ NPCI ಮ್ಯಾಪಿಂಗ್ ಗೆ ಕಳಿಸಲಾಗಿದೆ ಅಂದ್ರೆ ನೀವು ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಅಂದ್ರೆ NPCI ಮ್ಯಾಪಿಂಗ್ ಗೆ ಕಳಿಸಲಾಗಿದೆ ಅಂದ್ರೆ ಆಹಾರ ಇಲಾಖೆಯವರು ಬ್ಯಾಂಕಿಗೆ ಕಳಿಸಿರ್ತಾರೆ, ಬ್ಯಾಂಕಿನವರು ಅದನ್ನ NPCI ಮ್ಯಾಪಿಂಗ್ ಅವರೇ ಮಾಡ್ಕೊಳ್ತಾರೆ. ಅದನ್ನ ಮಾಡಿಕೊಂಡು ಇದು ಸರಿಯಾಗಿದೆ ಅಕೌಂಟ್ಗೆ ಈ ಒಂದು ಹಣವನ್ನ ಹಾಕಿ ಅಂತ ಅವರು ಅಪ್ಡೇಟ್ ಅನ್ನ ಮಾಡ್ತಾರೆ. ಅವಾಗ ಆಹಾರ ಇಲಾಖೆಯವರು ನಿಮಗೆ ಹಣವನ್ನ ಅಕ್ಕಿ ಹಣವನ್ನ ಹಾಕ್ತಾರೆ. ಇದು NPCI ಮ್ಯಾಪಿಂಗ್ ಗೆ ಕಳಿಸಲಾಗಿದೆ ಅಂತ ಬಂದ್ರೆ ನೀವು ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಆಧಾರ್ ಅಪ್ಡೇಟ್ ಫೇಲ್ಡ್ ಅಂತ ಬಂದಿರುತ್ತೆ ನಿಮಗೆ. ಅಂದ್ರೆ ಈ ರೀತಿ ಬಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಬ್ಯಾಂಕಿಗೆ ಕಾಣ್ಬೇಕು ನೀವು. ಅಂದ್ರೆ ಬ್ಯಾಂಕ್ ನಲ್ಲಿ ತೋರಿಸ್ಬೇಕು. ಈ ರೀತಿಯಾಗಿ ಆಧಾರ್ ಅಪ್ಡೇಟ್ ಫೇಲ್ಡ್ ಅಂತ ಬರ್ತಾ ಇದೆ ಅಂದ್ರೆ ಇನ್ನೊಂದ್ಸಲ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ತಾರೆ. ಅವಾಗ ಮಾತ್ರ ಈ ಒಂದು ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇದು ಮೇ ತಿಂಗಳಿನ ಒಂದು ಅಕ್ಕಿ ಹಣವನ್ನ ಪಡಿಬೇಕಾದ್ರೆ ಇರುವಂತ ಒಂದು ಹೊಸ ಅಪ್ಡೇಟ್ ಇದು. ಇನ್ನು ಮೇನ್ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ತಿಳಿಸ್ಬಿಡ್ತೀನಿ. ಇವತ್ತ ನಿಮ್ಮ ಖಾತೆಗಳಿಗೆ 10 ಮತ್ತು 11ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ. ಸೊ ಹಾಗಾದ್ರೆ ಇಲ್ಲಿ ಇವತ್ತ ಈ ಜಿಲ್ಲೆಯವರಿಗೆ 10 ಮತ್ತು 11ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು 11ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಇನ್ನೂ ಬರ್ತಾ ಇಲ್ಲ ಸರ್ ಅಂತ. ಇಲ್ಲಿ ಏನು ಕೆಲವೊಂದು ಇಶ್ಯೂ ಆಗಿದಾವೆ, ಟೆಕ್ನಿಕಲ್ ಇಶ್ಯೂ, ಅದರಿಂದ ಸ್ವಲ್ಪ ಡಿಲೇ ಆಗಿದೆ. ಇವತ್ತ ನೋಡಿ ಇಲ್ಲಿ ಈ ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ, ಬಳ್ಳಾರಿ, ಗದಗ್, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಮತ್ತೆ ದಾವಣಗೆರೆ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ ಇಷ್ಟು ಜಿಲ್ಲೆಗಳಿಗೆ ಇವತ್ತ 10 ಮತ್ತು 11ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಸೊ ಹಾಗಾದ್ರೆ ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು 4,000 ಹಣ ಅಂದ್ರೆ 10ನೇ ಕಂತು 11ನೇ ಕಂತಿನ ಹಣ ಏನು 10ವರೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಯಾರಿಗೆ ಎಷ್ಟು ಹಣ ಬಂತ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.